ಯಾವ ವಿಷಯ ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ಆಡಳಿತ ಸುಧಾರಣಾ ಆಯೋಗದ ಸಭೆ ಇವತ್ತು ಧಾರವಾಡದಲ್ಲಿ ನಡೆದಿದೆ. ಧಾರವಾಡ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ಜನಪ್ರತಿನಿಧಿಗೂ ಬರಲಿಕ್ಕೆ ಹೇಳಿದ್ದೇವೆ. ಅವ್ರ ಜೊತೆ ಚರ್ಚೆ ಮಾಡ್ತೇವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಆಡಳಿತದಲ್ಲಿ ಸುಧಾರಣೆ ಆಗಬೇಕು ಅದರ ಬಗ್ಗೆ ಒಂದು ಪ್ರಾಮಾಣಿಕ ಪ್ರಯತ್ನ ಸರ್ಕಾರದಿಂದ ನಡೀತಾ ಇದೆ. ಆ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಹಾಗೆ ಹಲವಾರು ಸಭೆಗಳು ನಾವು ಬೆಂಗಳೂರಲ್ಲಿ ಪ್ರತಿಯೊಂದು ಇಲಾಖೆಗೆ ಕರೆಸಿ ಚರ್ಚೆ ಮಾಡಿದ್ದೇವೆ. ಈಗಾಗಲೇ ಬೆಳಗಾವಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ಅಲ್ಲಿ ಹೋಗಿ ಇಂಥ ಸಭೆಗಳು ಮಾಡಿದ್ದೇವೆ. ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೇವೆ. ಕ್ರಮೇಣ ಎಲ್ಲ ಜಿಲ್ಲೆಗೆ ಹೋಗಿ ಮಾಡಿ ಜನರ ಅಭಿಪ್ರಾಯನೂ ತೊಗೊಳ್ತೇವೆ, ಅಧಿಕಾರಿಗಳ ಅಭಿಪ್ರಾಯ ತೊಗೊಳ್ತೇವೆ. ನಿಮ್ಮಂಥ ಪತ್ರಕರ್ತ ಸ್ನೇಹಿತರಿಗೂ ಅಭಿಪ್ರಾಯ ಕೊಡಿದ್ರು ಕೊಡ್ಬೋದು. ಆಡಳಿತದಲ್ಲಿ ಪಾರದರ್ಶಕತೆ ಏನಿದೆ ಇನ್ನೂ ಹೆಚ್ಚು ಹ್ಯಾಂಗೆ ಮಾಡಬೇಕು, ಆಡಳಿತ ಸುಧಾರಣೆ ಯಾವ ಪ್ರಕಾರ ಮಾಡಬೇಕು. ಯಾಕಂದರೆ ಜನರಿಗೆ, ಸಾಮಾನ್ಯ ಜನರಿಗೆ, ದೊಡ್ಡ ಜನ ಹೆಂಗೂ ಕೆಲಸ ಮಾಡ್ಕೊಳ್ತಾರೆ, ಸಾಮಾನ್ಯ ಜನರಿಗೆ ಆಡಳಿತದಲ್ಲಿ ಯಾವುದೂ ತೊಂದರೆ ಆಗಬಾರ್ದು. ಅವ್ರಿಗೂ ಸಹ ಪಾರದರ್ಶಕವಾಗಿ ನ್ಯಾಯಬದ್ಧವಾಗಿ ಏನು ಅವರ ಹಕ್ಕದೆ ಅಧಿಕಾರದೆ ಅದು ನಿಗದಿತ ಸಮಯದಲ್ಲಿ ಸಿಗಬೇಕು, ಸಿಗುವುದಲ್ಲ ನಿಗದಿತ ಸಮಯದಲ್ಲಿ ಸಿಗಬೇಕು. ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾರೆ. ಹೇಳಿಕೆಯಿಂದ ಬಹಳಷ್ಟು ಬಿಜೆಪಿಯವರು ವ್ಯಂಗ್ಯ ಮಾಡ್ತಿದ್ದಾರೆ. ಅವರವರಲ್ಲೇ ಬಹಳಷ್ಟು ನಾಯಕತ್ವ ಹೊಡೆದಾಟ ಇದೆ ಅಂತ ಹೇಳ್ತಿದ್ದಾರೆ ಬಿಜೆಪಿಯವರು. ನನಗೇನು ಗೊತ್ತಿಲ್ಲ. ಬಿಜೆಪಿಯಲ್ಲಿ ಏನು ಹೊಡೆದಾಟ ಅದೆಲ್ಲ ಅದು ಸಂಭಾಳಿಸ್ಕೊಳ್ತ ಹೇಳಿ ನಮ್ಮ ಪಕ್ಷ ಗಟ್ಟಿಯಾಗಿದೆ. ನಿಜ, ಅದು ಪ್ರತಿ ತಿಂಗಳ ಆಗಬೇಕು. ಬೇಸಿಗೆಲ್ಲ ಪಾಪ ಅವ್ರು ಬಡವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಮತ್ತು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇದಾಗಬೇಕು. ನಾನು ಡೆಫಿನೆಟ್ಲಿ ಬೆಂಗಳೂರು ವಾಪಸ್ ಹೋದ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೂ ಮತ್ತೊಮ್ಮೆ ಗಮನಕ್ಕೆ ಇರಬಹುದು, ಮತ್ತೊಮ್ಮೆ ತರ್ತೇನೆ. ಆದಷ್ಟು ಅವ್ರು ಹೇಳೋದು ಅದು ನಿಜ ರೀ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು ಕರೆಕ್ಟ್ ಅದೇ. ಭಾರತ ಸರ್ಕಾರದಿಂದ ಈ ಸ್ಕೀಮ್ಗೆ ಹಣ ಬರ್ತದೆ, ಅದು ಬರಬೇಕಲ್ಲ. ಬಂದಿಲ್ಲ ಪಾಪ ಅಕ್ಕಿ ಏನು ಮಾಡ್ತಾಳೆ? ಅಕ್ಕಿ ಹೇಳೋದು ಸರಿ ಅದೇ. ಅಕ್ಕಿ ಏನು ಮಾತಾಡಿದ್ದಾರೆ ಅಂತ ಮಾತಾಡಿದ್ದಾರೆ, ಸರಿ ಮಾತಾಡಿದ್ದಾರೆ.